ಇದೊಂದು ವಿಶೇಷ ಮತ್ತೆ ವಿಚಿತ್ರವಾದ ಸನ್ನಿವೇಶ ಅಂತ ಅನ್ಬೋದು. ನೀವು ಎಲ್ಲಿ ಯಾರ ಜೊತೆ ಒಂದು ಫೈಟ್ ಮಾಡೋದು, ಹೋರಾಟ ಮಾಡೋದು, ಅವ್ರ ಜೊತೆಯಲ್ಲೇ ಮೈತ್ರಿ ಮಾಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಏನಾಗುತ್ತೋ ಗೊತ್ತಿಲ್ಲ. ನಿಮಗೆ ಟಿಕೆಟ್ ಕೊಡ್ಬೋದು, ಅವ್ರಿಗೆ ಟಿಕೆಟ್ ಕೊಡ್ಬೋದು. ಒಂದ್ ವೇಳೆ ಅವ್ರು ಕೊಟ್ರೆ ಅವತ್ತು ನೀವು ಯಾವ ರೀತಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅಥವಾ ನಿಮಗೆ ಕೊಟ್ರೆ ಅವ್ರನ್ನ ಹೆಂಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀರಾ? ನೋಡಿ, ಅದೆಲ್ಲ ದೊಡ್ಡ ದೊಡ್ಡ ನಿರ್ಧಾರಗಳು, ಮೈತ್ರಿ ಅಥವಾ ಅವ್ರು ಯಾವ ರೀತಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾನು ಅದರ ಬಗ್ಗೆ ಹೆಚ್ಚಾಗಿ ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ. ನನ್ನ ಇಂಟ್ರೆಸ್ಟು, ನನ್ನ ಫೋಕಸ್ ಏನಿದ್ರು ನನ್ನ ಜಿಲ್ಲೆ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ. ಈ 5 ವರ್ಷಗಳಲ್ಲಿ ನನ್ನ ರೆಕಾರ್ಡ್ ನಿಮ್ಮ ಮುಂದೆ ಇದೆ. ಪಾರ್ಲಿಮೆಂಟಲ್ಲಿರ್ಬೋದು ಅಥವಾ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇರ್ಬೋದು, ಸೆಂಟ್ರಲ್ ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡಿಸೋದ್ರಲ್ಲಿರ್ಬೋದು, ದಿಶಾ ಸಭೆಗಳು ನಡೆಸೋದ್ರ ಇರ್ಬೋದು, ಅಥವಾ MP ಲಾಡ್ಸ್ನ ಬಡಿಸೋದ್ರಲ್ಲಿ ಇರ್ಬೋದು, ಎಲ್ಲೂ ನಾನು ಯಾವ ಫಸ್ಟ್ ಟೈಮ್ MP ಥರ ನನ್ನ ರೆಕಾರ್ಡ್ ಇಲ್ಲ. ಎಲ್ಲರೂ ಜೊತೆಲಿ ಎಷ್ಟು ಎಕ್ಸ್ಪೀರಿಯನ್ಸ್ಡ್ MP ಇದ್ದಾರೋ ಅವರಾಗೇನೆ ನಾನು ನನ್ನ ಕೆಲಸ ಮಾಡಿ ನಾನು ಪ್ರೂವ್ ಮಾಡಿದ್ದೀನಿ. ಪ್ಲಸ್ ಎಲ್ಲೂ ನನ್ನ ಬಗ್ಗೆ ಒಂದು ಕಪ್ಪು ಚುಕ್ಕಿ ಅಥವಾ ಒಂದು ಬೇರೆ ರೀತಿಯ ಮಾತುಗಳು ಎಲ್ಲೂ ನೀವು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮೈ ರೆಕಾರ್ಡ್ ಇಸ್ ಬ್ಲೆಮಿಶ್ಲೆಸ್. ಒಂದೇ ಒಂದು ಕಳಂಕ, ಕಪ್ಪು ಚುಕ್ಕಿ ನನ್ನ ಬಗ್ಗೆ ಇಲ್ಲ. ನಾನು ಪಾರ್ಲಿಮೆಂಟಲ್ಲಿ ಮಾತಾಡಿರೋ ಟಾಪಿಕ್ಸ್ ಅದು ಎಲ್ರಿಗೂ ಗೊತ್ತಿದೆ. ಇವಿಷ್ಟೂ ನನ್ನ ಪ್ರಕಾರ ಖಂಡಿತ BJP ಪಕ್ಷಕ್ಕೂ ಗೊತ್ತಿದೆ. ಅವ್ರಿಗೂ ಇದೊಂದು ಪ್ಲಸ್ ಪಾಯಿಂಟ್, ಒಂದು ಎಸೆಟ್ ಆಗಿ ಇರುತ್ತೆ ಹೊರತು ಇನ್ನೇನೂ ಇಲ್ಲ. ಇಂಥ ಒಂದು ವಾತಾವರಣದಲ್ಲಿ ನನಗೆ ಅನಿಸುತ್ತೆ BJPನೇ ಮಂಡ್ಯ ಸೀಟು ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಹೈಕಮಾಂಡಲ್ಲೂ ಒಳ್ಳೆ ಉಳಿಸಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕು ಅನ್ನೋದೊಂದು ಆಸೆ ನನಗಿದೆ. ಅದು ಅಂಬರೀಷ್ ಅವರ ಕನಸುಗಳು ಏನಿದೆ ಅದನ್ನು ನಾನು ಪೂರೈಸಬೇಕು. ಅವ್ರು ಬಿಟ್ಟೋಗಿರೋ ಕನಸುಗಳನ್ನು ನಾನು ಪೂರೈಸಬೇಕು. ಅವ್ರ ಲೆಗಸಿ ಏನಿದೆ ಅದನ್ನು ನಾನು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ಒಂದೇ ಒಂದು ಆಸೆ ನನಗೆ. ಅದು ಬಿಟ್ಟರೆ ನನಗೆ ಪಾಲಿಟಿಕಲ್ಲಿ ಏನೇನೋ ಆಗಬೇಕು ಅನ್ನೋ ಆಸೆ ನನಗಿಲ್ಲ. ಮೊದಲೇ ಇದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು. ನಾನೇ ಆಸೆ ಪಟ್ಟು ಮಾಡೋದಾದ್ರೆ ಈ ಹೊತ್ತಿಗೆ ಏನೇನು ಆಗ್ತಿತ್ತು ಅನ್ನೋದು ನಾನು ಇಲ್ಲಿ ಹೇಳಬೇಕು ಅಂತಿಲ್ಲ. ಆದರೆ ಐ ವಾಂಟ್ ಟು ಪರ್ಟಿಕ್ಯುಲರ್ಲಿ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಖಂಡಿತ ನನಗೆ BJP ಮಂಡ್ಯದಲ್ಲಿ ಸೀಟು ಅವರೇ ರಿಟೈನ್ ಮಾಡ್ತಾರೆ, ನನಗೆ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಇವತ್ತಿದೆ. ನಾನು ಈ ಕಾನ್ಫಿಡೆನ್ಸ್ ಏನೋ ಅಹಂಕಾರದಿಂದ ಹೇಳ್ತಾ ಇಲ್ಲ. ಬಿಕಾಸ್ ನಾನು ಮಾಡಿದ ಕೆಲಸ ಆ ಥರ ಇದೆ, ನಾನು ಮುಳಿಸ್ಕೊಂಡಿರೋ ಗೌರವನೂ ಅದೇ ಥರ ಗೌರವದಿಂದಾನೇ ನಾನು ನಡ್ಕೊಂಡು ಬಂದಿದ್ದೀನಿ ಇಷ್ಟು ವರ್ಷಗಳೂ. ಅದನ್ನು ಅವ್ರು ಗುರುತಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅದಕ್ಕೆ ನಾನು ಪ್ರೆಸ್ಸಲ್ಲಿ ಇಷ್ಟು ದಿನಾನು ಮಂಡ್ಯದಲ್ಲೂ ನಾನು ಹೇಳಬೇಕಾದ್ರೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ನನಗೇನು ಟೆನ್ಷನ್ ಇಲ್ಲ. ನೀವು ಯಾಕೆ ಇಷ್ಟು ಟೆನ್ಷನ್ ಪಡ್ತಾ ಇದ್ದೀರಾ? ಐ ಆಮ್ ವೆರಿ ಕೂಲ್ ಬಿಕಾಸ್ ಐ ಆಮ್ ಕಾನ್ಫಿಡೆಂಟ್.